ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 2-3 ಟ್ರೀ ಇನ್ಸರ್ಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಇನ್ಸರ್ಟ್ 50, 30, 75, 25, 20, 10 ಮತ್ತೆ 50 ಸರಿನಾ. ಸೊ ಇದರಲ್ಲಿ ಇನ್ಸರ್ಷನ್ ಬರುತ್ತೆ ಮತ್ತೆ ಸ್ಪ್ಲಿಟ್ಟಿಂಗ್ ಅಂತ ಬರುತ್ತೆ. ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ನೀವು ಶೋ ಮಾಡಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ, ಅವಾಗ ಮಾತ್ರ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ನಾನು ಯಾವ ರೀತಿ ಬೋರ್ಡ್ ಮೇಲೆ ಬರೀತೀನಿ ಅದೇ ರೀತಿ ನೀವು ಸಾಲ್ವ್ ಮಾಡ್ತಾ ಹೋಗಿ. ಫಸ್ಟ್ ಮೊದಲನೇ ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ ನಂಬರ್ 1 ಅಲ್ಲಿ ನಾವು 50 ಅನ್ನ ಇನ್ಸರ್ಟ್ ಮಾಡ್ತಾ ಹೋಗೋಣ ಸರಿನಾ. ಇನ್ಸರ್ಟ್ 50. ಸೊ ಇವಾಗ ನನ್ನ 2-3 ಟ್ರೀ ಎಂಟಿ ಇದೆ ಅಂತಂದ್ರೆ ನಾನು ಯಾವುದೇ ಎಲಿಮೆಂಟ್ ಅನ್ನ ಇನ್ನೂ ಕೂಡ ಇನ್ಸರ್ಟ್ ಮಾಡಿಲ್ಲ. ಸೊ ಖಾಲಿ ಇದೆ ಅಂತಂದ್ರೆ 50 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು ಸರಿನಾ. 50. ಸೊ ದಿಸ್ ಈಸ್ ಎ ಲೀಫ್ ನೋಡ್ ಅಂತ ಅಂದ್ರೆ ಏನು, ಮುಂದೆ ಅದಕ್ಕೆ ಚೈಲ್ಡ್ ಅಥವಾ ಚಿಲ್ಡ್ರನ್ ಗಳು ಇಲ್ಲ ಅಂತ ಅರ್ಥ ಸರಿನಾ. ಸೊ ಯಾವ ಒಂದು ನೋಡ್ಗೆ ಮುಂದೆ ಚಿಲ್ಡ್ರನ್ ಗಳು ಇರಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ, ಅದನ್ನ ಏನಂತ ಕರಿತೀವಿ ನಾವು, ಲೀಫ್ ನೋಡ್ ಅಂತ ಕರಿತೀವಿ ಸರಿನಾ. ನೆಕ್ಸ್ಟ್ ಸ್ಟೆಪ್ ನಂಬರ್ 2 ಹೋಗೋಣ. ಸ್ಟೆಪ್ ನಂಬರ್ 2. ಸೊ ಇವಾಗ ಯಾರನ್ನ ಇನ್ಸರ್ಟ್ ಮಾಡಬೇಕು, 30 ಅನ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ 30 ಸರಿನಾ. ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಆಲ್ರೆಡಿ ಇನ್ಸರ್ಟ್ ಆಗಿರುವಂತ ವ್ಯಾಲ್ಯೂ ಏನಿದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ರಿ. ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಹಂಗೆ. ಈಗ ಹೊಸದಾಗಿ ಇನ್ಸರ್ಟ್ ಮಾಡ್ಬೇಕಲ್ವ, ಅದನ್ನ 50 ಜೊತೆ ಕಂಪೇರ್ ಮಾಡಿ. ಸೊ 30 ಈಸ್ ಲೆಸ್ ದೆನ್ 50 ಸರಿನಾ. 30 ಈಸ್ ಲೆಸ್ ದೆನ್ 50. ಸೊ ಇದರ ಲೆಫ್ಟ್ ಸೈಡ್ ಬರಿಬೇಕು. ನಾನು ಯಾಕೆ ಈ ರೀತಿ ಬರ್ದೆ ಅಂತಂದ್ರೆ, ನೋಡಿ ಒಂದು ನೋಡ್ ಇದೆ ಅಂತಂದ್ರೆ ಅದರಲ್ಲಿ 2 ಕೀಸ್ ಆರ್ ಅಲೌಡ್ ಸರಿನಾ. ಏನು 2 ಕೀಗಳಿರ್ಬೋದು ಅಥವಾ 1 ಕೀ ಇರ್ಬೋದು, ಅದಕ್ಕಿಂತ ಜಾಸ್ತಿ ಕೀಗಳು ಇರಕೂಡದು ಸರಿನಾ. ಸೊ ಇವಾಗ 30 ಮತ್ತೆ 50 ಇವಾಗ ಕರೆಕ್ಟ್ ಆಗಿದೆ, ಇನ್ಸರ್ಟ್ ಆಗಿದೆ. ಸೊ ದಿಸ್ ಈಸ್ ಎ ಲೀಫ್ ನೋಡ್ ಸರಿನಾ. ನೆಕ್ಸ್ಟ್ ಸ್ಟೆಪ್ ನಂಬರ್ 3 ಹೋಗೋಣ. ಸೊ ಸ್ಟೆಪ್ ನಂಬರ್ 3 ಅಲ್ಲಿ ನಾನು 75 ಅನ್ನು ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ 75. ಸೊ ಇವಾಗ ಏನಿತ್ತು ಅದನ್ನ ಆಸ್ ಇಟ್ ಈಸ್ ಬರ್ಕೊಂಡ್ರಿ ಫಸ್ಟ್. ಸೊ 30 ಮತ್ತೆ 50 ಇತ್ತು. ಈಗ 75 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. ಸೊ ಕಂಪೇರ್ ಮಾಡಿ ಇಲ್ಲಿ ಯಾವ ಜಾಗದಲ್ಲಿ ಬರುತ್ತೆ ಅಂತ ನೀವು ನೋಡ್ಬೇಕು. 30, 50. ಸೊ 75 ಇಸ್ ಗ್ರೇಟರ್ ದೆನ್ ಬೋತ್ ಆಫ್ ದೆಮ್. ಸೊ ಇಲ್ಲಿ ಬರುತ್ತೆ. ಸೊ 75. ನಾನು ಆಲ್ರೆಡಿ ಹೇಳಿದೆ ಏನು ಅಂತಂದ್ರೆ, ಒಂದು ನೋಡ್ ಇದೆ ಅಂತಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ ಮಾತ್ರ ಇರ್ಬೋದು ಸರಿನಾ. 2 ಕೀ ವ್ಯಾಲ್ಯೂ. ಇಲ್ಲಿ ನೀವು ನೋಡಿದ್ರೆ 3 ವ್ಯಾಲ್ಯೂಗಳಿದಾವೆ. ಸೊ ನಾನು ಹೇಳಿದ್ದೆ ಒಂದು ನೋಡ್ ಇದೆ ಅಂತಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ ಮಾತ್ರ ಇರಬೇಕು ಅಂತ. ಸೊ ಈಗ ಏನಾಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ 30, 50, 75 3 ಆದಾಗ ಆಯ್ತು. ಸೊ ಇದನ್ನ ನಾನು ಏನ್ ಮಾಡ್ಬೇಕು, ಸ್ಪ್ಲಿಟ್ ಮಾಡಬೇಕು. ಏನು ಸ್ಪ್ಲಿಟ್ಟಿಂಗ್ ಆಪರೇಷನ್ ಸರಿನಾ. ಸ್ಪ್ಲಿಟ್ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಮಿಡಲ್ ಅಲ್ಲಿ ಇದೆಯಲ್ಲ ಎಲಿಮೆಂಟ್, ಅದು ಪೇರೆಂಟ್ ಆಗುತ್ತೆ. ಏನಾಗುತ್ತೆ, ಮಿಡಲ್ ಅಲ್ಲಿ ಇರುವಂತಹ ಎಲಿಮೆಂಟ್ ಪೇರೆಂಟ್ ಆಗುತ್ತೆ. ನೋಡಿ ಇಲ್ಲಿ 50. ಸೊ 30 is less than 50. ಸೊ ಲೆಫ್ಟ್ ಸೈಡ್ ಬರುತ್ತೆ. ನೆಕ್ಸ್ಟ್ 75 is greater than 50 ಸರಿನಾ. ಸೊ ಇವಾಗ ನೋಡಿ ಇಲ್ಲಿ ಲೀಫ್ ನೋಡ್ಗಳಲ್ಲಿ ಕೇವಲ ಒಂದೇ ಒಂದು ವ್ಯಾಲ್ಯೂ ಇದೆ. ಒಂದು ಕೀ ವ್ಯಾಲ್ಯೂ ಇರ್ಬೋದು ಅಥವಾ 2 ಇರ್ಬೋದು. ನೋಡಿ ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್, 3 ಕೀ ವ್ಯಾಲ್ಯೂಗಳು ಇರ್ಕೂಡುದು. ಸೊ ಇವಾಗ ಏನ್ ಮಾಡ್ತೀವಿ, ಮಧ್ಯದಲ್ಲಿ ಇದ್ದಿದ್ದನ್ನ ನಾವು ಪೇರೆಂಟ್ ಆಗಿ ಕನ್ವರ್ಟ್ ಮಾಡಿದೀವಿ ಅಷ್ಟೇ, ಸಿಂಪಲ್. ಸೊ ನೋಡಿ ಸ್ಪ್ಲಿಟಿಂಗ್ ಆಪರೇಷನ್ ಅನ್ನು ಕೂಡ ನೀವು ಕರೆಕ್ಟ್ ಆಗಿ ತೋರಿಸಬೇಕು. ನೆಕ್ಸ್ಟ್ ಸ್ಟೆಪ್ ನಂಬರ್ 4 ಹೋಗೋಣ. ಸ್ಟೆಪ್ ನಂಬರ್ 4. ಸೊ ಸ್ಟೆಪ್ 4 ಅಲ್ಲಿ ನಾವು 25 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ ಇನ್ಸರ್ಟ್ 25. ಸೊ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಫೈನಲ್ ವ್ಯಾಲ್ಯೂ ಅಂದ್ರೆ ಫೈನಲ್ ಏನು ನಮಗೆ ಟ್ರೀ ಬಂದಿತ್ತು ಅದನ್ನ ಆಸ್ ಇಟ್ ಈಸ್ ಬರ್ಕೊಂಡ್ರಿ. 50. ನೆಕ್ಸ್ಟ್ 30. ಈ ಕಡೆ 75. ಸೊ ಈಗ ನಾನು ಹೊಸದಾಗಿ ಇನ್ಸರ್ಟ್ ಮಾಡಬೇಕಾಗಿರುವಂತ ವ್ಯಾಲ್ಯೂ ಯಾವುದು, 25. ಸೊ ಫಸ್ಟ್ 50 ಜೊತೆ ಕಂಪೇರ್ ಮಾಡಿ. 50 ಗಿಂತ 25 ಸ್ಮಾಲರ್ ವ್ಯಾಲ್ಯೂ. ಸೊ ಲೆಫ್ಟ್ ಸೈಡ್ ಬರ್ಬೇಕು. ಇದೊಂಥರ ಬೈನರಿ ಟ್ರೀ ಇದ್ದಂಗೆ. ಸ್ಮಾಲರ್ ವ್ಯಾಲ್ಯೂ ಇದ್ರೆ ಲೆಫ್ಟ್ ಸೈಡ್, ಗ್ರೇಟರ್ ವ್ಯಾಲ್ಯೂ ಇದ್ರೆ ರೈಟ್ ಸೈಡ್. ಸೊ ಸ್ಮಾಲರ್ ವ್ಯಾಲ್ಯೂ ಆಗಿರೋದ್ರಿಂದ ಲೆಫ್ಟ್ ಸೈಡ್ ಬರುತ್ತೆ. ಸೊ 30 ಜೊತೆ ಕಂಪೇರ್ ಮಾಡಿ. 25 ಇಸ್ ಲೆಸ್ ದೆನ್ 30. ಸೊ ನಾನು ಇಲ್ಲೇ ಬರಿಬಹುದಾ, ಯಾಕಂತಂದ್ರೆ 2 ಕೀ ವ್ಯಾಲ್ಯೂಸ್ ಆರ್ ಅಲೌಡ್. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಬರಿತೀನಿ. ಸೊ 25 ಮತ್ತೆ 30. ನೆಕ್ಸ್ಟ್ 50, 75. ಸೊ ಕರೆಕ್ಟ್ ಇದೆ. ಒಂದು ನೋಡ್ ಇದೆ ಅಂತಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ ಆರ್ ಅಲೌಡ್ ಸರಿನಾ. ನೆಕ್ಸ್ಟ್ ಸ್ಟೆಪ್ ನಂಬರ್ 5 ಹೋಗೋಣ. ಸ್ಟೆಪ್ ನಂಬರ್ 5. ಇನ್ಸರ್ಟ್ 20. ಇನ್ಸರ್ಟ್ 20. ಸೊ 20ನ ಇನ್ಸರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಇಲ್ಲಿ ಏನು ಪ್ರೀವಿಯಸ್ ಆಗಿ ನಮಗೆ ಕನ್ಸ್ಟ್ರಕ್ಟ್ ಆಗಿದೆ ಅದನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. 50. ನೆಕ್ಸ್ಟ್ ಈ ಕಡೆ 25, 30.
ಮತ್ತೆ 75. ಸೊ ಫಸ್ಟ್ ಕಂಪೇರ್ ವಿತ್ 50 ಬಿಕಾಸ್ ಇಟ್ ಈಸ್ ಅಟ್ ದ ಟಾಪ್ ಲೆವೆಲ್. ಸೊ ಇವಾಗ 20 ಇದೆ, ಸೊ 20 ಇಸ್ ಲೆಸ್ ದೆನ್ 50, ಸೊ ಲೆಫ್ಟ್ ಸೈಡ್ ಬರುತ್ತೆ. ಸೊ ಇಲ್ಲಿರುವಂತ ಎಲಿಮೆಂಟ್ಗಳ ಜೊತೆ ಕಂಪೇರ್ ಮಾಡಿ, ಯಾವ ಜಾಗದಲ್ಲಿ ಬರುತ್ತೆ ಆ ಜಾಗದಲ್ಲಿ ಬರೀಬೇಕು. ಮಧ್ಯದಲ್ಲಿ ಬಂದ್ರೆ ಮಧ್ಯದಲ್ಲಿ ಬರೀಬೇಕು, ಲೆಫ್ಟ್ ಸೈಡ್ ಬಂದ್ರೆ ಲೆಫ್ಟ್ ಸೈಡ್, ರೈಟ್ ಸೈಡ್ ಬಂದ್ರೆ ರೈಟ್ ಸೈಡ್. ಸೊ 20 ಇಸ್ ಲೆಸ್ ದೆನ್ 25, ಇಟ್ ಈಸ್ ಆಲ್ಸೋ ಲೆಸ್ ದೆನ್ 30. ಸೊ ಯಾವ ಜಾಗದಲ್ಲಿ ಬರುತ್ತೆ? 20 ಇಲ್ಲಿ ಬರುತ್ತೆ. ಸೊ ಈಗ ನೀವು ಇಲ್ಲಿ ನೋಡಿದ್ರೆ ಏನಾಯ್ತು, ಒಂದು ನೋಡ್ಗೆ 3 ಕೀ ವ್ಯಾಲ್ಯೂಗಳಾದಂಗೆ ಆಯ್ತು. ಸೊ ದಿಸ್ ಈಸ್ ನಾಟ್ ಅಲೌಡ್. ಸೊ ಇವಾಗ ಏನ್ ಮಾಡಬೇಕು, ಮಧ್ಯದಲ್ಲಿ ಇರುವಂತಹ ಎಲಿಮೆಂಟ್ ಅನ್ನ ಒಂದ್ ಲೆವೆಲ್ ಅಪ್ ಸೈಡ್ ಕಳಿಸ್ಬೇಕು. ಸೊ ಸ್ಪ್ಲಿಟ್ಟಿಂಗ್, ಸೊ ಸ್ಪ್ಲಿಟ್ಟಿಂಗ್ ಆಪರೇಷನ್ ಆಗುತ್ತೆ. ಸೊ ಇವಾಗ ನೋಡಿ 50 ಆಲ್ರೆಡಿ ಇತ್ತು, 50 ಆಲ್ರೆಡಿ ಇತ್ತು. ಈ 25 ಅನ್ನ ಒಂದ್ ಲೆವೆಲ್ ಮೇಲ್ ಕಳಿಸ್ತೀನಲ್ವಾ, ಸೊ ಇಲ್ಲಿ 2 ಕೀ ವ್ಯಾಲ್ಯೂಗಳನ್ನ ನಾನು ಕೂರಿಸಬಹುದು ಒಂದು ನೋಡಲ್ಲಿ. ಸೊ ಅದಕ್ಕೋಸ್ಕರ ಇನ್ನೊಂದು ಜಾಗ ಖಾಲಿ ಇತ್ತಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಈ 25 ಅನ್ನ ಇಲ್ಲೇ ಕೂರಿಸ್ತೀನಿ. ಸರಿನಾ? ಈಗ ಉಳ್ಕೊಂಡಿದ್ದೇನು 20. 20 ಇಸ್ ಲೆಸ್ ದೆನ್ 25, ಸೊ ಲೆಫ್ಟ್ ಸೈಡ್ ಬರಿಬೇಕು 20. ನೆಕ್ಸ್ಟ್ 30, ಸೊ ಇಲ್ಲಿ ಬರಿಬೇಕು. ಯಾಕೆ? ಗ್ರೇಟರ್ ದೆನ್ 25 ಬಟ್ ಲೆಸ್ ದೆನ್ 50 ಅಲ್ವಾ, ಸೊ 30 ಇಲ್ಲಿ ಬರೀರಿ. ನೆಕ್ಸ್ಟ್ 75. ನೋಡಿ ಇಷ್ಟೇ ಸಿಂಪಲ್. ಸರಿನಾ? ಸೊ ಒಂದು ನೋಡಿದೆ ಅಂತಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಕೀ ವ್ಯಾಲ್ಯೂಸ್ ಇರ್ಬೋದು, 2 ಕೀ ವ್ಯಾಲ್ಯೂಸ್, ಅದರ ಪ್ರಕಾರ ಸಾಲ್ವ್ ಮಾಡ್ತಾ ಹೋಗಿ ಅಷ್ಟೇ. ನೆಕ್ಸ್ಟ್ ಇನ್ನು 2 ಎಲಿಮೆಂಟ್ಸ್ ಇದಾವೆ. ನೆಕ್ಸ್ಟ್ 10 ಅನ್ನ ಇನ್ಸರ್ಟ್ ಮಾಡೋಣ. ಸೊ ಸ್ಟೆಪ್ ನಂಬರ್ 6, ಇನ್ಸರ್ಟ್ 10. ಸರಿನಾ? ಸೊ ಇಲ್ಲಿ ಏನು ನಮಗೆ ಅಪ್ಡೇಟೆಡ್ ಟ್ರೀ ಇದೆ, ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ರಿ. ಸೊ 25 ಮತ್ತೆ 50, ನೆಕ್ಸ್ಟ್ ಇಲ್ಲಿ 20, ಇಲ್ಲಿ 30, ಇಲ್ಲಿ 75. ಸೊ ಇವಾಗ ಫಸ್ಟ್ ಯಾರ ಜೊತೆ ಕಂಪೇರ್ ಮಾಡಬೇಕು, ಇಲ್ಲಿರುವಂತ ಎಲಿಮೆಂಟ್ಸ್ಗಳು ಅಂತಂದ್ರೆ ಟಾಪ್ ಲೆವೆಲ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಗಳ ಜೊತೆ ಕಂಪೇರ್ ಮಾಡಬೇಕು. 10 is less than 25 ಆಲ್ಸೋ, ಲೆಸ್ ದೆನ್ 50 ಆಲ್ಸೋ. ಸೊ ಫಸ್ಟ್ ಈ ತರ ಬರುತ್ತೆ, ಲೆಸ್ ದೆನ್ 50, ಸೊ ಲೆಫ್ಟ್ ಸೈಡ್ ಬಂತು, ಲೆಸ್ ದೆನ್ 25, ಸೊ ಲೆಫ್ಟ್ ಸೈಡ್ ಬರುತ್ತೆ. ಸೊ ಇವಾಗ 20 ಜೊತೆ ಕಂಪೇರ್ ಮಾಡಬೇಕು. ಸೊ 10 is less than 20 ಆಲ್ಸೋ. ಸೊ ನಾನು ಇಲ್ಲೇ ಬರಿಬೋದಾ 10 ಅಂತ? ಯಾಕೆ? ಒಂದು ನೋಡ್ ಇದೆ ಅಂತಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ ಆರ್ ಅಲೌಡ್. ಸೊ 10 ಮತ್ತೆ 20. ಸರಿನಾ? ಸೊ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಇಸ್ 15 ಅನ್ನ ಇನ್ಸರ್ಟ್ ಮಾಡಬೇಕು. ಲಾಸ್ಟ್ ಸ್ಟೆಪ್, ಸ್ಟೆಪ್ ನಂಬರ್ 7, ಇನ್ಸರ್ಟ್ 15. ಸೊ ಇಲ್ಲಿ ಏನ್ ವ್ಯಾಲ್ಯೂಸ್ ಇದಾವೆ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ರಿ. 25, 50, 10, 20, 30 ಮತ್ತೆ 75. ಸೊ ಇವಾಗ 15 ಅನ್ನ ಕಂಪೇರ್ ಮಾಡ್ತಾ ಬಂದ್ರೆ ಇಸ್ ಲೆಸ್ ದೆನ್ 50, ಸೊ ಲೆಫ್ಟ್ ಸೈಡ್. ಇಟ್ ಈಸ್ ಲೆಸ್ ದೆನ್ 25, ಸೊ ಲೆಫ್ಟ್ ಸೈಡ್ ಬರುತ್ತೆ. ಇಟ್ ಈಸ್ ಲೆಸ್ ದೆನ್ 20, ಸೊ ಲೆಫ್ಟ್ ಬರುತ್ತೆ. ಬಟ್ ಇಟ್ ಈಸ್ ಗ್ರೇಟರ್ ದೆನ್ 10, ಸೊ ಏನಾಗಬೇಕು, ಈ ಜಾಗದಲ್ಲಿ ನಮಗೆ 15 ಬರಬೇಕು. ಸೊ ನೋಡಿ ಇಲ್ಲಿ 10, 15 ಮತ್ತೆ 20 ಬರಬೇಕು. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ 3 ಕೀ ವ್ಯಾಲ್ಯೂಸ್ ಆದಂಗಾಯ್ತು. ಸೊ 15 ಅನ್ನ ಒಂದು ಸ್ಟೆಪ್ ಮೇಲ್ಗಡೆ ಕಳಿಸ್ತೀನಿ. ಸೊ ಒಂದು ಸ್ಟೆಪ್ ಮೇಲ್ಗಡೆ ಕಳಿಸಿದೆ ಅಂತಂದ್ರೆ ಏನಾಗುತ್ತೆ ನೋಡಿ. ಸೊ ಒಂದು ಸ್ಟೆಪ್ ಮೇಲ್ಗಡೆ ಕಳಿಸಿದೆ ಅಂತಂದ್ರೆ ಇಲ್ಲಿ 25 ಮತ್ತೆ 50 ಹಂಗೆ ಉಳ್ಕೊಂಡಿದ್ದು. ಸೊ 15 ಇಸ್ ಲೆಸ್ ದೆನ್ 25 ಅಲ್ಲ, ಸೊ 15 ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ನು ಉಳಿದಿರೋದನ್ನ ಹಾಗೆ ಬರ್ಕೊಳ್ಳಿ. 10 ಮತ್ತೆ 20. ಸರಿನಾ? 10 ಮತ್ತೆ 20. ನೆಕ್ಸ್ಟ್ 25 ಇನ್ನ 30 ಗ್ರೇಟರ್ ವ್ಯಾಲ್ಯೂ. ನೆಕ್ಸ್ಟ್ 75 ಇಸ್ ದ ಗ್ರೇಟರ್ ವ್ಯಾಲ್ಯೂ. ಬಟ್ ಇಲ್ಲಿ ನೀವು ನೋಡಿದ್ರೆ ಈ ನೋಡ್ಗಳು ಏನಾಯ್ತು, ಈ ನೋಡಲ್ಲಿ ನನಗೆ 3 ಕೀ ವ್ಯಾಲ್ಯೂಸ್ ಆದಂಗಾಯ್ತು. ನನಗೆ ಜಸ್ಟ್ ಅಲೌಡ್ ಎಷ್ಟಿರೋದು 2 ಕೀ ವ್ಯಾಲ್ಯೂಸ್ ಮಾತ್ರ. ಸೊ ಏನ್ ಸಿಂಪಲ್ ಟೆಕ್ನಿಕ್, ಮಿಡಲ್ ಅಲ್ಲಿ ಇರುವಂತದ್ದನ್ನ ಒಂದ್ ಲೆವೆಲ್ ಅಪ್ ಸೈಡ್ ಕಳಿಸ್ಬೇಕು, ಪೇರೆಂಟ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಈಗ ಫೈನಲ್ ಆನ್ಸರ್ ಅನ್ನ ಬರೀತೀನಿ ನೋಡಿ. ಆಫ್ಟರ್ ಸ್ಪ್ಲಿಟ್ಟಿಂಗ್ ಅಂತ ಬರೀರಿ ಇಲ್ಲಿ. ಆಫ್ಟರ್ ಸ್ಪ್ಲಿಟ್ಟಿಂಗ್ ಸೊ ವ್ಯಾಲ್ಯೂ ಏನಾಗುತ್ತೆ, 25 ಒಂದ್ ಲೆವೆಲ್ ಮೇಲೆ ಹೋಗುತ್ತೆ. ಸೊ 25, ಸೊ 25 ಒಂದ್ ಲೆವೆಲ್ ಮೇಲೆ ಹೋದ್ರೆ 15 will be the left child, 50 will be the right child. So 15 will be the left child, 50 will be the right child. Next ಇಲ್ಲಿ 10 ಮತ್ತೆ 20 ಇದೆ. ಸೊ ಅದನ್ನ ಬರೀರಿ. ಸೊ 10 is less than 15. Next 20 is greater than 15. But it is less than 25, so correct ಇದೆ. Next 25 ಗಿನ್ನ ಗ್ರೇಟರ್ ವ್ಯಾಲ್ಯೂ ಯಾವುದು, 30. ಸೊ ಈ ಕಡೆ ರೈಟ್ ಸೈಡ್ ಬರುತ್ತೆ. ಬಟ್ ಇಟ್ ಈಸ್ ಲೆಸ್ ದೆನ್ 50 ಅಲ್ವಾ, ಸೊ ಲೆಫ್ಟ್ ಸೈಡ್ ಬರೀಬೇಕು. ಸೊ 30. ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂ ಯಾವುದು ಉಳ್ಕೊಂಡಿದ್ದು, 75. ಸೊ 75 is greater than 50. ಸೊ ದಿಸ್ ಈಸ್ ದ ಫೈನಲ್
2 3 ಟ್ರೀ ಸರಿನಾ. ಸೊ ಈ ರೀತಿ ನೀವು ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಬೇಕಾಗತ್ತೆ. ಸ್ಪ್ಲಿಟ್ಟಿಂಗ್ ಎಲ್ಲೆಲ್ಲ ಆಗ್ತಾ ಇದೆ ಅದನ್ನೆಲ್ಲ ತೋರಿಸ್ಬೇಕು. ಒಂದು ನೋಡ್ ಅಲ್ಲಿ ಕೇವಲ 2 ಕೀ ವ್ಯಾಲ್ಯೂಸ್ ಆರ್ ಅಲೌಡ್, ಅದಕ್ಕಿಂತ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು, ನೀವು ಸ್ಪ್ಲಿಟ್ ಮಾಡ್ತಾ ಹೋಗ್ಬೇಕು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ನು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಗಳನ್ನ ನಾನು ಸಾಲ್ವ್ ಮಾಡಿರ್ತೀನಿ, ಅವುಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.